ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೀವಿತಾವಧಿಯ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಜೀವಾವಧಿ ಶಿಕ್ಷೆಯನ್ನ. ಸೊ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಈಗ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಸಲ್ಲಿಸಿರೋದು. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಅವರ ಆರೋಪ. 2023ರಲ್ಲಿ ಫಾರ್ಮ್ ಹೌಸ್ನ ಗೃಹ ಪ್ರವೇಶದಲ್ಲಿ ಮಹಿಳೆ ಪಾಲ್ಗೊಂಡಿದ್ದಾರೆ. ಅತ್ಯಾಚಾರವಾಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈ ಮಹಿಳೆಯಿಂದ 3 ವರ್ಷದ ಬಳಿಕ ಪೊಲೀಸರು ದೂರನ್ನ ಪಡೆದಿದ್ದಾರೆ. 3 ವರ್ಷದ ಬಳಿಕ ಸ್ಟೋರ್ ರೂಮಿನಲ್ಲಿ ಬಟ್ಟೆ, ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ. ಬ್ಯಾಟರಿ, ಪೇಂಟ್ ಇದ್ದ ರೂಮಿನಲ್ಲಿ ಮಹಿಳೆಯ ಉಡುಪು ಸಿಕ್ಕಿತಂತ ಹೇಳ್ತಾ ಇದ್ದಾರೆ. ಲಾಕ್ ಆಗಿದ್ದ ರೂಮಿನಲ್ಲಿ ವಿರ್ಯಾಣುವಿದ್ದ ಬಟ್ಟೆ ಸಿಗೋಕ್ ಸಾಧ್ಯನಾ ಅಂತ ಅವರು ಕೇಳಿದ್ದಾರೆ. ಕೂದಲನ್ನು ಸುತ್ತಿ ಬ್ಯಾಗ್ನಲ್ಲಿ ಇಟ್ಟ ರಹಸ್ಯ ತಿಳಿತಾ ಇಲ್ಲ. ಮಹಿಳೆಯ CRPC 164 ಹೇಳಿಕೆಯನ್ನು ಕೋರ್ಟ್ಗೆ ಹಾಜರುಪಡಿಸಿಲ್ಲ ಇವರು. ವಿಡಿಯೋ ಇತ್ತು ಅಂತ ಆರೋಪಿಸಲಾದಂಥ ಮೊಬೈಲನ್ನೇ ವಶಕ್ಕೆ ಪಡೆದಿಲ್ಲ. FSL ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿವೆ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಶಿಕ್ಷೆಯನ್ನು ರದ್ದುಪಡಿಸಬೇಕು ಅಂತ ಹೈಕೋರ್ಟ್ಗೆ ಪ್ರಜ್ವಲ್ ಮನವಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನ್ ಡೀಟೇಲ್ ಸಿಗ್ತಾ ಇದೆ ಕೇಸ್ ಬಗ್ಗೆ? ಅರುಣ್, ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ವಿಧಿಸಿದ್ದಂತಹ ಜೀವಿತಾವಧಿ ಜೈಲು ಶಿಕ್ಷೆಯ ಪ್ರಕರಣ ಸಂಬಂಧ ಇದೀಗ ಹೈಕೋರ್ಟ್ಗೆ ಆ ಶಿಕ್ಷೆಯನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿಕೊಂಡು ಇಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. 2023ರಲ್ಲಿ ಫಾರ್ಮ್ ಹೌಸ್ ನ ಗೃಹ ಪ್ರವೇಶದಲ್ಲಿ ಆ ಮಹಿಳೆ ಪಾಲ್ಗೊಂಡಿದ್ರು. ಅತ್ಯಾಚಾರವನ್ನ ಎಸಗಿದ್ದೇ ಆದ್ರೆ ಆ ಮಹಿಳೆ ಹೇಗೆ ಗೃಹ ಪ್ರವೇಶಕ್ಕೆ ಬರ್ತಿದ್ರು? 3 ವರ್ಷದ ಬಳಿಕ ಪೊಲೀಸರು ಬಲವಂತವಾಗಿ ದೂರನ್ನ ಆ ಮಹಿಳೆಯಿಂದ ಪಡ್ಕೊಂಡಿದ್ದಾರೆ. ಸ್ಟೋರ್ ರೂಮ್ ನಲ್ಲಿ ಬಟ್ಟೆ ಮತ್ತೆ ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರ್ತಿಸಿಲ್ಲ. ಅದ್ರ ಜೊತೆಗೆ ಬ್ಯಾಟ್ರಿ ಮತ್ತೆ ಪೇಂಟ್ ಇದ್ದಂತಹ ರೂಮ್ ನಲ್ಲಿ ಮಹಿಳೆಯ ಉಡುಪು ಸಿಕ್ತು ಅಂತೇಳಿ ಪೊಲೀಸರು ತಿಳಿಸಿದ್ದಾರೆ. ಹಾಗಾದ್ರೆ ಲಾಕ್ ಆಗಿದ್ದ ರೂಮ್ ನಲ್ಲಿ ವೀರ್ಯಾಣುವಿದ್ದ ಬಟ್ಟೆ ಹೇಗೆ ಸಿಗೋದಕ್ಕೆ ಸಾಧ್ಯ? ಕೂದಲನ್ನ ಸುತ್ತಿ ಬ್ಯಾಗ್ ನಲ್ಲಿ ಇಟ್ಟಂತಹ ರಹಸ್ಯ ಏನಿದೆ ಅದು ತಿಳಿತಿಲ್ಲ. ಮತ್ತೆ ಮಹಿಳೆಯ CRPC 164 ಹೇಳಿಕೆಯನ್ನ ಸಹ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಹೀಗಾಗಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.